ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನೀವು ನೋಡ್ತಾ ಇದ್ದೀರಾ ಮಾಯ ಪ್ರಪಂಚ ಚಾನಲು. ಯಾರಾದರೂ ಹೊಸಬ್ರು ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತೇಳಿ ಒಂದು ಕಮೆಂಟನ್ನು ಹಾಕಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಹೈಪನ್ನು ಒತ್ತಿ. ಹೈಪ್ ಅಂತಂದರೆ ಅದೇನು ದುಡ್ಡು ಹೋಗೋದಿಲ್ಲ ನಿಮ್ಮದು, ಅಂದರೆ ವಿಡಿಯೋ ನಿಮ್ಗೆ ಎಷ್ಟು ಇಷ್ಟ ಆಯಿತು ಅನ್ನೋದಕ್ಕೆ ಒಂದು ಏನಂತಾರೆ, ಸ್ಕೂಲಲ್ಲಿ ಎಕ್ಸಾಮ್ ಬರೆದ್ರೆ ಮಾರ್ಕ್ಸ್ ಕೊಡ್ತಾರಲ್ಲ ಆ ರೀತಿ ಆ ಹೈಪನ್ನು ಕೊಡಿ ಅಂತ ನಾನು ಕೇಳ್ಕೊತೀನಿ. ಬನ್ನಿ ಈಗ ವಿಡಿಯೋಗೆ ಹೋಗೋಣ. ನಾನು ವಿಡಿಯೋ ಹಾಕಿ ಸುಮಾರು ಒಂದು ವಾರದ ಮೇಲೇ ಆಯಿತು. ವ್ಲಾಗ್ ಆಗಲಿ ವಿಡಿಯೋಸ್ ಆಗಲಿ ಯಾವುದೂ ಕೂಡ ಅಪ್ಲೋಡ್ ಮಾಡಿಲ್ಲ. ರೀಸನ್ ಇಷ್ಟೇ, ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಯಿತು. ಹಾಗಾಗಿ ರೈಟ್ ಸೈಡು ಫುಲ್ ಕುತ್ತಿಗೆಯಿಂದ ಹಿಡಿದು ಫುಲ್ ಶೋಲ್ಡರು ಮತ್ತು ಬ್ಯಾಕ್ ಸೈಡ್ ಫುಲ್ಲು ಒಂದು ಸೈಡ್ ಪೇಯ್ನು. ಹಾಗಾಗಿ ನಾನು ವಿಡಿಯೋ ಇತ್ತು, ಅಂದರೆ ಶೂಟ್ ಮಾಡಿರೋ ವಿಡಿಯೋ ಇತ್ತು, ಎಡಿಟಿಂಗ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಇವತ್ತು ಭಾನುವಾರ ಸ್ವಲ್ಪ ಹೊತ್ತು ಮಾಡೋಣ, ಒಂದು 5 ನಿಮಿಷದ ವಿಡಿಯೋ ಮಾಡಿ ಬ್ಲಾಗನ್ನು ಹಾಕೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ನಿನ್ನೆ ಹೋಗಿ ಒಂದು ಅಕ್ವೇರಿಯಮ್ಮನ್ನು ಆರ್ಡ್ರ್ ಮಾಡಿ ಬಂದಿದ್ವಿ, ಅದನ್ನು ತೊಗೊಂಡು ಬಂದಿದ್ರು. ಹಂಗಾಗಿ ಅದನ್ನು ಇನ್ಸ್ಟಾಲೇಷನ್ ಮಾಡ್ತಾಯಿದ್ದಾರೆ ನೋಡಿ. ಮನೆಯಲ್ಲಿ ಅಕ್ವೇರಿಯಮ್ ಯಾಕೆ ಇಡಬೇಕು, ಇಡೋದ್ರಿಂದ ಆಗೋ ಲಾಭಗಳೇನು, ಹಾಗೆ ಯಾವ ದಿಕ್ಕಲ್ಲಿ ಇಡಬೇಕು, ಎಷ್ಟು ಮೀನನ್ನು ಇಡಬೇಕು, ಹಾಗೆ ಅದನ್ನು ಹೇಗೆ ನಾವು ಅಂದರೆ ಮೀನನ್ನು ಯಾವ ರೀತಿ ನಾವು ನೋಡ್ಕೋಬೇಕು, ಅದನ್ನು ಯಾವ ರೀತಿ ಒಂದು ಪೋಷಣೆ ಮಾಡಬೇಕು ಅಂಥೇಳಿ ನಾನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಮ್ಮ ಮನೇಲಿ ನನ್ನ ಮಕ್ಕಳಿಗೆ, ನನಗೆ ಎಲ್ರಿಗೂ ಇಷ್ಟ ಅಕ್ವೇರಿಯಮ್ ಅಂದರೆ ತುಂಬಾ ಇಷ್ಟಪಡ್ತಾರೆ ನಮ್ಮ ಮನೇಲಿ. ಈ ಅಕ್ವೇರಿಯಮ್ ಪ್ರೈಸ್ ಬಂದು ನನಗೆ ಟೋಟಲ್ ಆಗಿ ಟ್ಯಾಂಕಿಂದ, ಮೀನಿಂದ, ಹಾಗೆ ಒಳಗಡೆ ಇರುವಂಥ ಥಿಂಗ್ಸ್ ಎಲ್ಲ ಸೇರಿ 22,000 ರೂಪಾಯಿ ಆಯಿತು. ಅಂದರೆ ಇವಾಗಿನ ಒಂದು ಮೋಲ್ಡೆಡ್ ಟ್ಯಾಂಕ್ ಅಂತಾರಲ್ಲ ಆ ರೀತಿ ಟ್ಯಾಂಕ್ ಇದು. ಕ್ಲೀನಿಂಗ್ ಪ್ರೊಸೆಸ್ಸು ಮತ್ತು ಎಲ್ಲ ನೀಟಾಗಿ ಮಾಡ್ಕೊಳ್ಬೋದು. ಹಾಗಾಗಿ ಇದನ್ನು ತೊಗೊಂಡು ಬಂದಿದ್ದು. ಮುಖ್ಯವಾಗಿ ನಾವು ಮನೆಯಲ್ಲಿ ಯಾಕೆ ಫಿಶ್ ಟ್ಯಾಂಕನ್ನು ಇಡಬೇಕು ಅಂತಂದರೆ, ಮೀನು ಬಂದು ಸುಖ, ಸಮೃದ್ಧಿ, ಶಾಂತಿಯ ಸಂಕೇತ. ಹಾಗಾಗಿ ಮನೆಯಲ್ಲಿ ಅಕ್ವೇರಿಯಮ್ ಇಡೋದ್ರಿಂದ ಮನೇಲಿರುವಂಥ ಸ್ಟ್ರೆಸ್ ಆಗಿರ್ಬೋದು, ಇವಾಗ ಹೊರಗಡೆ ಏನೋ ಒಂದು ಕೆಲಸ ಮಾಡ್ಕೊಂಡು ಬಂದಿರ್ತಾರೆ, ಅವ್ರಿಗೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗಬೇಕಾಗುತ್ತೆ. ಒಂದು 10 ನಿಮಿಷ ಮೀನುಗಳನ್ನು ನೋಡ್ತಾ ಅಕ್ವೇರಿಯಮ್ ಹತ್ರ ಕೂತ್ಕೊಳ್ಳೋದಾಗಿರ್ಬೋದು, ಆಗ ಅವ್ರ ಮೈಂಡ್ ಫ್ರೆಶ್ ಆಗುತ್ತೆ. ಅದ್ರ ಜೊತೆಗೆ ಹೊರಗಡೆಯಿಂದ ಯಾರಾದ್ರು ಮನೆ ಒಳಗಡೆ ಬಂದ ತಕ್ಷಣ ನೋಡೋವಂಥದ್ದು, ಮನೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮನಸ್ಸಲ್ಲಿ ಅನ್ಕೊತಾರೆ, ಅಥವಾ ಕೆಲವರು ಬಾಯಿ ಬಿಟ್ಟು ಕೂಡ ಹೇಳ್ತಾರೆ. ಆ ರೀತಿ ಏನಾದರೂ ಒಂದು ಮನೆಗೆ ಬಂದಂಥವ್ರದ್ದು ಒಂದು ಮಾತಿಂದ ಆಗಿರ್ಬೋದು, ಕಣ್ಣಿಂದ ಆಗಿರ್ಬೋದು, ಏನಾದರೂ ದೃಷ್ಟಿ ಆಯಿತು ಅಂತಂದರೂ ಕೂಡ ಆ ಮೀನಿನ ಒಂದು ಇಡೋದ್ರಿಂದ ಆ ದೃಷ್ಟಿದೋಷ ಹೋಗುತ್ತೆ. ಹಾಗಾಗಿ ಅದ್ರ ಜೊತೆಗೆ ಮೀನು ವಾಸ್ತು ಪ್ರಕಾರ ಯಾವ ಒಂದು ದಿಕ್ಕಿನಲ್ಲಿ ನಾವು ಅಕ್ವೇರಿಯಮ್ಮ ಇಡಬೇಕು ಅಂತಂದರೆ, ಉತ್ತರಾದಿಮುಖ, ಅಂದರೆ ಉತ್ತರಕ್ಕೆ ಮುಖ ಮಾಡಿ ಇಡಬೇಕು ಅಕ್ವೇರಿಯಮ್ಮನ್ನು. ನಾವು ಮುಂಚೆ ಗೊತ್ತಿಲ್ಲದೆ ಸುಮಾರು ಒಂದು 5-6 ಇಯರ್ಸ್ ಬ್ಯಾಕ್ ಏನು ಮಾಡಿದ್ದೆ, ದಕ್ಷಿಣ ಆದರೆ ಅಕ್ವೇರಿಯಮ್ ಬಂದು ದಕ್ಷಿಣಕ್ಕೆ ಮುಖ ಮಾಡೋ ಥರ ಇಟ್ಬಿಟ್ಟಿದ್ದೆ. ಹಾಗಾಗಿ ಎಷ್ಟೇ ಮೀನು ತಂದರೂ ಕೂಡ ಸಾಯ್ತಾ ಇತ್ತು ಅದು. ಹಾಗಾಗಿ ಈ ಸತಿ ತಿಳ್ಕೊಂಡು ನೀಟಾಗಿ ಕೇಳಿಕೊಂಡು ತೊಗೊಂಡು ಬಂದಿದ್ದೀನಿ. ಈಗ ನಾವು ಇಟ್ಟಿರುವಂಥದ್ದು ಉತ್ತರಕ್ಕೆ ಮುಖ ಮಾಡಿ ಇಟ್ಟಿದ್ದೀವಿ ಟ್ಯಾಂಕನ್ನು. ಹಾಗೆ ಇದರಲ್ಲಿ ಫಸ್ಟ್ ಟೈಮು ಅಕ್ವೇರಿಯಮ್ ತಂದು ಮನೇಲಿ ಇಡ್ತಾ ಇದ್ದೀರಾ ಅಂತಂದರೆ ಎಷ್ಟು ಮೀನುಗಳನ್ನ ಇಡಬೇಕು ಅಂತಂದರೆ 9 ಮೀನುಗಳನ್ನ ಇಡಬೇಕಾಗತ್ತೆ. ಅಂದರೆ ಗೋಲ್ಡನ್ ಫಿಶ್ಶು 8, ಅದ್ರ ಜೊತೆಗೆ ಒಂದು ಬ್ಲ್ಯಾಕ್ ಫಿಶನ್ನು ಸೇರಿಸಿ 9 ಮೀನನ್ನು ಇಡಬೇಕಾಗುತ್ತೆ ವಾಸ್ತು ಪ್ರಕಾರ. ಈ ಗೋಲ್ಡ್ ಫಿಶ್ ಬಂದು ಸುಖ, ಸಮೃದ್ಧಿಯ, ಶಾಂತಿಯ ಸಂಕೇತವಾಗಿರುತ್ತೆ. ಹಾಗೆ ಇನ್ನೊಂದು ಬ್ಲ್ಯಾಕ್, ಅದು ಬಂದು ನಮಗೆ ನೆಗೆಟಿವಿಟಿ ಆಗಿರ್ಬೋದು, ದೃಷ್ಟಿ ಆಗಿರ್ಬೋದು, ಅಥವಾ ಈ ಹೊರಗಡೆ ಓಡಾಡಬೇಕಾದ್ರೆ ನಾವು ಏನು ಮಾಡ್ತೀವಿ, ಕೆಲವೊಂದು ಸಲ ಗೊತ್ತಿಲ್ಲದೆ ಏನಾದ್ರು ತುಳಿದು ಬಂದಿರ್ತೀವಿ. ಅಂದರೆ ನಮಗೆ ಗೊತ್ತಿಲ್ಲದೆ ನಾವು ಮನೆ ಒಳಗಡೆ ನೆಗೆಟಿವಿಟಿಯನ್ನು ತೊಗೊಂಡು ಬಂದಿರ್ತೀವಿ. ಆ ನೆಗೆಟಿವಿಟಿಯನ್ನು ದೂರ ಮಾಡಲಿಕ್ಕೆ ಈ ಒಂದು ಕಪ್ಪು ಮೀನು ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ 8 ಗೋಲ್ಡ್ ಫಿಶ್ಶು, ಅದ್ರ ಜೊತೆಗೆ ಒಂದು ಬ್ಲ್ಯಾಕ್ ಫಿಶನ್ನು ಇಡಬೇಕಾಗುತ್ತೆ. ವಾಸ್ತು ಪ್ರಕಾರ ನೋಡೋದಾದರೆ ಫಸ್ಟು 9 ಅಥವಾ 13 ಇಲ್ಲಾಂದರೆ 16 ಈ ರೀತಿ ಒಂದು ಬೆಸ ಸಂಖ್ಯೆಯ ಒಂದು ಮೀನುಗಳನ್ನು ತೊಗೊಂಬಂದಿಡಬೇಕಾಗುತ್ತೆ. ನಾವಿಲ್ಲಿ ಫಸ್ಟಿಗೆ ತೊಗೊಂಬಂದಿರೋವಂಥದ್ದು 9 ಮೀನು, 8 ಗೋಲ್ಡ್ ಕಲರ್ ಫಿಶ್ಶು, ಹಾಗೆ ಒಂದು ಬ್ಲ್ಯಾಕ್ ಕಲರ್ ಫಿಶನ್ನು ತೊಗೊಂಡು ಬಂದಿದ್ದೀನಿ. ಹಾಗೆಯೇ ವಿಷ್ಣುವಿನ ಅವತಾರದ ಅವತಾರ ಕೂಡ ಒಂದು. ಮನೆಯಲ್ಲಿರುವಂಥ ವಾಸ್ತು ದೋಷವನ್ನು ದೂರ ಮಾಡಬೇಕು ಅಂತಂದರೆ ಈ ರೀತಿ ಒಂದು ಮೀನನ್ನು ಮನೇಲಿ ಇಡೋದ್ರಿಂದ ನಮಗೆ ಯಾವುದೇ ರೀತಿಯ ಒಂದು ವಾಸ್ತು ದೋಷ ಇದ್ರೂ ಕೂಡ ಕಮ್ಮಿ ಆಗುತ್ತೆ. ಕೆಲವೊಂದ್ಸಲ ಏನಾಗುತ್ತೆ, ಮನೇಲಿರುವಂಥ ಅಕ್ವೇರಿಯಮಲ್ಲಿರುವಂಥ ಮೀನುಗಳು ಪದೇ ಸಾಯ್ತಾ ಇರುತ್ತೆ. ಇದಕ್ಕೆ ರೀಸನ್ ಬಂದು ನಮಗೆ ಮನೆಯಲ್ಲಿರುವಂಥ ನೆಗೆಟಿವಿಟಿ, ಅಂದರೆ ಹೊರಗಡೆಯಿಂದ ಬಂದಾಗ ಜನಗಳು ಹಾಕುವಂಥ ದೃಷ್ಟಿ ಆಗಿರ್ಬೋದು, ಆ ನೆಗೆಟಿವಿಟಿ ಆಗಿರ್ಬೋದು. ಇದರಿಂದ ನಮಗೆ ಮನೇಲಿರುವಂಥವ್ರಿಗೆ ಯಾರಿಗಾದ್ರು ಏನಾದ್ರು ಒಂದು ಸಮಸ್ಯೆ ಆಗೋದು. ಈ ರೀತಿ ಮೀನುಗಳು ತಾವು ಅದನ್ನು ತಗೊಂಡು ಮನೇಲಿರುವಂಥ ನೆಗೆಟಿವಿಟಿಯನ್ನು ತೆಗಿತಾ ಇರುತ್ತೆ. ಹಾಗೆ ಮನೆ ಒಳಗಡೆ ಬಂದ ತಕ್ಷಣ ಅಕ್ವೇರಿಯಂ ಕಾಣೋ ರೀತಿಯಲ್ಲಿ ಇಡಬೇಕು. ಅದು ಹೇಳೋದ್ನಲ್ಲ ನಿಮಗೆ, ಒಂದು ಉತ್ತರಾದಿಮುಖವಾಗಿ, ಅಂದರೆ ಉತ್ತರಕ್ಕೆ ಮುಖ ಮಾಡಿ ಇಡಬೇಕಾಗುತ್ತೆ, ಇಲ್ಲಾಂದರೆ ಪೂರ್ವಕ್ಕೆ ಮುಖ ಮಾಡಿ ಇಡಬೇಕಾಗುತ್ತೆ. ಯಾವ ದಿಕ್ಕಿನಲ್ಲಿ ಇಡಬಾರ್ದು ಅಂತಂದರೆ ದಕ್ಷಿಣ ಹಾಗೆ ಆಗ್ನೇಯ ದಿಕ್ಕಿನಲ್ಲಿ ಅಕ್ವೇರಿಯಮ್ಮನ್ನು ಇಡಲೇಬಾರ್ದು.
ಆ ರೀತಿ ಏನಾದ್ರು ಇಟ್ಟು ಅಂತಂದರೆ ನಿಮಗೆ ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಆರೋಗ್ಯದ ಸಮಸ್ಯೆಗಳಾಗಿರ್ಬೋದು ಕಾಡುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಅಕ್ವೇರಿಯಮನ್ನು ಮನೇಲಿ ಇಟ್ಟು ನಾವು ಮೀನುಗಳನ್ನು ಸಾಕೋದ್ರಿಂದ ಎಷ್ಟೆಲ್ಲ ಉಪಯೋಗಗಳಿದೆ ಅಂತೇಳಿ. ಖಂಡಿತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.